ಹಲೋ ವ್ಯೂವರ್ಸ್, ನಾನು ಕಳೆದ ವಿಡಿಯೋದಲ್ಲಿ ಆರಾ ಕ್ಲೆನ್ಸ್ ಮಾಡೋದು, ಆರಾ ಪ್ರೊಟೆಕ್ಷನ್ ಮಾಡೋದು, ಆರಾ ಲಾಕ್ ಮಾಡೋದರ ಇಂಪಾರ್ಟೆನ್ಸ್ನ ಹೇಳಿದ್ದೆ. ಇವತ್ತು ಆರಾ ಕ್ಲೆನ್ಸ್ ಮಾಡೋದು ಹೇಗೆ ಅನ್ನೋಂತಹ ಕೆಲವೊಂದು ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ನಾನ ಮಾಡುವಾಗ ನಾವು ಸ್ನಾನ ಮಾಡುವಂತಹ ನೀರಿಗೆ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಬೇಕು. ಈ ನೀರನ್ನು ತಲೆಗೆ ಹಾಕ್ಬಿಡಿ. ತಲೆಗೆ ಹಾಕಿದ್ರೆ ಕೂದಲು ಬೆಳ್ಳಗಾಗತ್ತೆ. ಮೈಗೆ ಮಾತ್ರ ಅದನ್ನು ಹಾಕ್ಕೊಳ್ಳಿ. ಇದರಿಂದನೂ ಕೂಡ ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕುವಂತಹ ತುಂಬ ಅದ್ಭುತ ಶಕ್ತಿ ಇದೆ. ಹಾಗಾಗಿ ವಾರಕ್ಕೊಂದು ಸರಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದೊಂದು ರೂಢಿಯನ್ನು ಮಾಡ್ಕೊಳ್ತಾ ಬನ್ನಿ. ಯಾವಾಗೆಲ್ಲ ನೀವು ಹೊರಗಡೆ ಹೋಗಿ ಬಂದಾಗ ಅಥವಾ ತುಂಬ ಹೆವಿನೆಸ್ ಫೀಲ್ ಮಾಡ್ತಾ ಇರ್ತೀರಲ್ವ, ಆವಾಗೆಲ್ಲ ಸ್ನಾನಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಖಂಡಿತ ನಿಮಗೆ ಉತ್ತಮ ಫಲಿತಾಂಶ ಸಿಗತ್ತೆ. ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಶವರ್ ಇದ್ದರೆ ಶವರ್ ಯೂಸ್ ಮಾಡಿ. ಇದರಿಂದನೂ ಕೂಡ ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ. ಇನ್ನು ಮೂರನೇ ವಿಧಾನ ಅಂದರೆ, ಇಲ್ಲಿ ನಾವು ಕಾಸ್ಮಿಕ್ ಫೈರನ್ನು ಕರಿತೀವಿ. ಮತ್ತು ನೀವು ಇದನ್ನು ಮಾಡೋವಾಗ ನಿಮ್ಮ ಅಕ್ಕಪಕ್ಕ ಯಾರೂ ಇಲ್ದಲೇ ಇರುವ ಹಾಗೆ ನೋಡ್ಕೊಳ್ಳಿ. ಇದ್ರೂ ಅವರಿಂದ ದೂರ ಈ ಒಂದು ರಿಚುವಲನ್ನು ಮಾಡೋದಕ್ಕಿಂತ ಮುಂಚೆ, ಹೇ ದಿವ್ಯ ಅಗ್ನಿದೇವ, ದಯವಿಟ್ಟು ನನ್ನ ಬಲಗಡೆಗೆ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್ ಅಂತ ಹೇಳಿ 3 ಬಾರಿ ಕರೆದು ಆ ದಿವ್ಯ ಅಗ್ನಿ ನಿಮ್ಮ ಬಲಗಡೆ ಇದೆ ಅನ್ನೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಉರಿತಾ ಇದೆ ಅಗ್ನಿಕುಂಡ, ಹೋಮದ್ದು ಅಗ್ನಿಕುಂಡ ಉರಿತಾ ಇರುತ್ತಲ್ಲ, ಆ ಥರ ಅಲ್ಲಿ ಅಗ್ನಿ ಉರಿತಾ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಕೈಗಳನ್ನು ಬಾಚಣಿಕೆ ರೀತಿಯಲ್ಲಿ ಏನು ಮಾಡಿ, ಮೇಲಿಂದ ಕೆಳಕ್ಕೆ ಬಾಚ್ತಾ ಬನ್ನಿ. ಪ್ರತಿಯೊಂದು ಕಡೆನೂ 3 ಸರಿ ನೀವು ಬಾಚಬೇಕು. ಫಸ್ಟ್ ಒಂದು ಸರಿ ಬಾಚ್ತೀರಾ, ಅದರಲ್ಲಿ ಕೈಗೆ ನೀವು ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ನಿಮ್ಮ ಕೈಯಲ್ಲಿದೆ ಅಂತ ಭಾವಿಸ್ತಾ ಅದನ್ನು ಏನು ಮಾಡ್ತೀರಾ, ಅಗ್ನಿಕುಂಡಕ್ಕೆ ಎಸಿತೀರಾ. ಮತ್ತು ಅದೇ ಭಾಗದಲ್ಲೇ ಬಾಚಿಣಿಗೆಯಿಂದ ನೀವು ಕೂದಲನ್ನು ಬಾಚ್ತೀರಲ್ಲ, ಆ ಥರ ನಿಮ್ಮ ಕೈಗಳಿಂದ ಬಾಚಿ ಅದನ್ನು ತೆಗೆದು ಮತ್ತೆ 2ನೇ ಬಾರಿ ಅಗ್ನಿಕುಂಡಕ್ಕೆ ಹಾಕ್ತೀರಾ. ಮತ್ತು ಅದೇ ಜಾಗದಲ್ಲೇ 3ನೇ ಬಾರಿ ಬಾಚಿ ನಿಮ್ಮ ಕೈಯಲ್ಲಿ ಅದನ್ನು ಇರೋವಂತಹ ಅನ್ವಾಂಟೆಡ್ ಎನರ್ಜೀಸ್ ಎಲ್ಲ ಕೈಗೆ ಬಂದಿದೆ ಅಂತ ಅಂದ್ಕೊಂಡು ಅದನ್ನು ಅಗ್ನಿಕುಂಡಕ್ಕೆ ಹಾಕ್ತಾರೆ. ಇದೇ ಥರ ಇಡೀ ದೇಹ ಮುಂದೆ ಹಿಂದೆ ಮಾಡೋಕ್ಕಾಗಲ್ಲ. ನಿಮ್ಮನ್ನೇ ನಿಮ್ಮ ಮುಂದೆ ಅಸ್ಯೂಮ್ ಮಾಡ್ಕೊಳ್ಳಿ. ನೀವು ಮುಂದೆ ನಿಂತಿದ್ದೀರಾ ಅಂತ ಕಲ್ಪನೆ ಮಾಡಿಕೊಂಡು ನಿಮ್ಮ ಬೆನ್ನಿನ ಹಿಂದೆ 3 ಬಾರಿ ಏನು ಮಾಡಬೇಕು, ನೀವು ಬಾಚಣಿಗೆಯಲ್ಲಿ ಬಾಚಿ ಅದನ್ನೆಲ್ಲ ನಿಮ್ಮ ಕೈಗೆ ಕಲೆಕ್ಟ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕು, ನೀವು ಅಗ್ನಿಕುಂಡಕ್ಕೆ ಅರ್ಪಿಸ್ಬೇಕು. 3 ಬಾರಿ ಏನಕ್ಕೆ ಮಾಡ್ತೀವಿ ಅಂದರೆ, ಅದೊಂದು ಕಂಪ್ಲೀಷನ್ನ ತೋರಿಸುತ್ತೆ. ನಿಮಗೆ 3 ಸರಿ ಮಾಡಿದ್ರೂ ಇನ್ನೂ ಸಮಾಧಾನ ಆಗಿಲ್ಲ, ತುಂಬ ಹೆವಿ ಇದೆ ಎನರ್ಜಿ ಅಂತಂದರೆ ನೀವು 3ರ ಗುಣಾಕಾರದಲ್ಲಿ ಮಾಡ್ಕೊಂಡು ಹೋಗ್ಬೋದು. 3, 6, 9 ಈ ಥರ ನಿಮಗೆ ಎಷ್ಟು ಸರಿ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಸರಿ ಮಾಡಿ. ಎಲ್ಲ ಮಾಡಿ ಆದಮೇಲೆ ಕ್ಲೆನ್ಸ್ ಆಗಿದೆ ಅಂತ ಅಫರ್ಮೇಷನ್ ಕೊಟ್ಟು ಆ ದಿವ್ಯ ಅಗ್ನಿಗೆ ನಾನು ಕರೆದ ತಕ್ಷಣ ಬಂದಿದ್ದಕ್ಕೆ ಧನ್ಯವಾದಗಳು. ಈಗ ನೀವು ಎಲ್ಲಿಗೆ ಹೋಗಬೇಕು ಅಂತ ಇದೆ ಅಲ್ಲಿಗೆ ಹೋಗಿ ಮತ್ತೆ ನಾನು ಕರೆದಾಗ ಬನ್ನಿ. ನನ್ನ ಆಹಾರವನ್ನು ಶುಚಿಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಏನು ಮಾಡಿ ಆ ಅಗ್ನಿ ಕುಂಡವನ್ನು ಮೇಲೆ ಕಳಿಸ್ಕೊಡಿ. ಸೊ ಇದು ತುಂಬ ಒಳ್ಳೆಯ ವಿಧಾನ. ಇನ್ನು 4ನೇದು, ಮೆಡಿಟೇಷನಲ್ಲಿ ಕೂತ್ಕೊಳ್ಳಿ. ನಿಮ್ಮ ಕಾನ್ಸಂಟ್ರೇಟ್ ಬರಬೇಕು ಅಂತಂದರೆ ಒಂದು 3ರಿಂದ 5, 6 ನಿಮ್ಗೆ ಎಷ್ಟು ಸರಿ ಕಾಮ್ ಅನಿಸುತ್ತೆ ಅಲ್ಲಿ ತನಕ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ನೀವು ಯಾವಾಗ ಕಾಮ್ ಆಗಿದೆ, ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಕೂಡಿದೆ ಅಂತ ಅಂದಾಗ ಕಣ್ಮುಚ್ಚಿ, ನಿಮಗೆ ಮೇಲಿನಿಂದ ಸೂರ್ಯನ ಬೆಳಕು ನಿಮ್ಮ ಸುತ್ತ ಬೀಳ್ತಾ ಇದೆ ಅಂತ ವಿಜುವಲೈಸ್ ಮಾಡಿ ನೀವು ಕಣ್ಣು ಮುಚ್ಕೊಂಡು ಆ ಬೆಳಕು ಬರ್ತಾ ಇದೆ. ಆ ಬಿಳಿಯ ಬೆಳಕಿಗೆ ನಿಮ್ಮಲ್ಲಿರೋ ಅಂತಹ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳೋ ಅಂತಹ ಮತ್ತು ನಿಮ್ಮಿಂದ ಅದನ್ನು ತೆಗೆಯೋ ಅಂತಹ ಶಕ್ತಿ ಇದೆ. ಅದು ಬಿದ್ದಲ್ಲೆಲ್ಲ ನಿಮ್ಮ ದೇಹದಲ್ಲಿರೋಂತಹ ಆ ನೆಗೆಟಿವ್ ಎನರ್ಜಿ ಕಪ್ಪು ಹೊಗೆಯ ರೀತಿಯಲ್ಲಿ ಆ ಬೆಳಕಿಗೆ ಹೋಗಿ ಸೇರಿ ಅದು ಬಿಳಿಯ ಬೆಳಕಾಗಿ ಅದು ಕನ್ವರ್ಟ್ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡಿ. ನೀವು ಯಾವಾಗ ಇನ್ನೂ
ಏಕಾಗ್ರತೆ ಬೇಕು ಅಂದರೆ ಉಸಿರನ್ನು ತಗೊಂಡು ಬಿಟ್ಟ ಮೇಲೆ 3 ಸರಿ 5 ಬಾರಿ ಈ ಥರ 6 ಸರಿ ಓಂಕಾರವನ್ನು ಉಚ್ಚಾರ ಮಾಡಿ ಇನ್ನೂ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ನಿಮ್ಗೆ ಎಷ್ಟೊತ್ತು ತನಕ ಆ ಬಿಳಿಯ ಬೆಳಕಲ್ಲಿ ಕೂರಬೇಕು ಅಂತ ಅನಿಸುತ್ತೆ ಅಷ್ಟೊತ್ತು ಕೂರಿ. ಸ್ಟಾರ್ಟಿಂಗಲ್ಲಿ ತುಂಬ ಹೆಚ್ಚಿನ ಹೊತ್ತು ಕೂರಲಿಕ್ಕೆ ಸಾಧ್ಯ ಆಗಲ್ಲ, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅದು ಅಭ್ಯಾಸ ಆದಂಗೆ ಹೆಚ್ಚಿನ ಸಮಯ ಕೂರೋದಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಕೈ ಚಿನ್ಮುದ್ರೆಯಲ್ಲಿ ಇರಲಿ. ಸೊ ಈಗ ಇದು 4ನೆಯ ರೀತಿ. ಸೊ ಇಷ್ಟನ್ನು ಮಾಡಿದಾಗ ನಮ್ಮ ಆಹಾರ ಫುಲ್ಲು ಕ್ಲೆನ್ಸ್ ಆಗುತ್ತೆ. ಕೇವಲ ಇದಕ್ಕೆ ನಿಮಗೆ ತಗೊಳ್ಳೋದು 5 ರಿಂದ 6 ನಿಮಿಷ. ಇನ್ನು ಉಪ್ಪಿನಿಂದ ಸ್ನಾನ ಮಾಡೋದು ಅದು ನೀವು ಮಾಮೂಲಿ ಸ್ನಾನ ಮಾಡ್ತೀರಾ, ಅದಕ್ಕೇನು ಎಕ್ಸ್ಟ್ರಾ ಟೈಮ್ ನೀವೇನು ಯೂಸ್ ಮಾಡಲ್ಲ. ಸೊ ಇದು ತುಂಬ ತುಂಬ ಚಿಕ್ಕ ಚಿಕ್ಕ ವಿಷಯ ಆಗಿದ್ರೂ ಕೂಡ ನಿಮಗೇನೆ ಇದನ್ನು ಮಾಡ್ತಾ ಹೋದಂಗೆ ಪಾಸಿಟಿವ್ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಮೊದಲು ಸ್ವಲ್ಪ ಅದಕ್ಕೂ ಕೋಪ ಮಾಡ್ಕೋತಾ ಇರೋದು, ಅಳೋದು, ಬೇರೆ ಮೇಲೆ ರೇಗಾಡೋದು, ಅಥವಾ ಎಲ್ಲ ಅದಕ್ಕೂ ಲೋ ಎನರ್ಜಿ ಫೀಲ್ ಆಗುತ್ತೆ. ಅದೆಲ್ಲ ಏನೇನೆಲ್ಲ ನೆಗೆಟಿವ್ ಎನರ್ಜಿ ನಿಮಗೆ ಏನು ನನಗೆ ಕೆಟ್ಟದಾಗ್ತಾಯಿದೆ, ಎಲ್ಲ ನನಗೆ ಬೈತಾರೆ, ನಾನು ಏನಕ್ಕೆ ಕೈ ಹಾಕಿದ್ರೂ ಕೆಲಸ ಆಗಲ್ಲ ಅಂತಿರುತ್ತಲ್ಲ, ಸೊ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ತೀರಿ. ಸೊ ಇದನ್ನು ಮಿಸ್ ಮಾಡದೆ ಮಾಡ್ತಾ ಹೋಗಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ನಾನು ಅದೇ ಸಿಚುವೇಷನಲ್ಲೇ ಇದ್ದದ್ದು. ಸೊ ಇದನ್ನೆಲ್ಲ ಮಾಡ್ತಾ ಬಂದಾಗ ನಮ್ಮಲ್ಲಿ ಹೈ ವೈಬ್ರೇಷನ್ ಆಗುತ್ತೆ. ಹೈ ವೈಬ್ರೇಷನ್ ನಾವು ಬಂದಾಗ ನಮ್ಮ ಸುತ್ತ ಯೂನಿವರ್ಸಿಂದ ನಮಗೆ ಒಳ್ಳೆ ವಿಧಾನಗಳು ಸಿಗ್ತಾ ಹೋಗುತ್ತೆ. ಯಾವುದಾದ್ರೂ ದೈವ ಮಂತ್ರ ಇರಬಹುದು, ಅಥವಾ ರಿಚುವಲ್ ಮಾಡೋದಕ್ಕೆ ಇರಬಹುದು, ಅಥವಾ ದೇವರಿಂದ ಅಥವಾ ಏಂಜಲ್ಸಿಂದ ನಿಮ್ಮ ಸ್ಪಿರಿಟ್ ಗೈಡ್ಸಿಂದ ಮೆಸೇಜಸ್ ಸಿಗ್ತಾ ಹೋಗುತ್ತೆ. ಅವರು ನಿಮ್ಮನ್ನು ನಡೆಸ್ತಾ ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಆಗಬೇಕು ಅಂದರೆ ನಮ್ಮ ಎನರ್ಜಿ ಹೈ ಇರಬೇಕು. ನಾವು ಲೋ ಎನರ್ಜಿನಲ್ಲಿ ಇದ್ಕೊಂಡು ಆ ಎನರ್ಜಿಗೆ ಮ್ಯಾಚ್ ಆಗ್ತಾ ಇರಲ್ಲ. ಹಾಗಾಗಿ ನಮಗೆಲ್ಲ ಸೋಲಾಗ್ತಾ ಇರುತ್ತೆ, ಕೆಟ್ಟದಾಗ್ತಾ ಇರುತ್ತೆ, ಅಥವಾ ನಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇರಲ್ಲ. ಸೊ ಯಾವಾಗ ನಮ್ಮಲ್ಲಿರೋಂತಹ ಈ ಅನ್ವಾಂಟೆಡ್ ಎನರ್ಜೀಸ್ ಎಲ್ಲ ಹೋಗುತ್ತೆ, ಅಲ್ಲಿ ಪಾಸಿಟಿವ್ನೆಸ್ ಬರುತ್ತೆ, ಅಟ್ರಾಕ್ಷನ್ ಪವರ್ ಬರುತ್ತೆ, ನಮ್ಮ ವೈಬ್ರೇಷನ್ ಹೈ ಆಗುತ್ತೆ. ನಮಗೆ ಮೊದಲು ದೇವರು ಏನೋ ಒಂದು ದಾರಿ ತೋರಿಸ್ತಾ ಇದ್ರು ಕೂಡ ಅದನ್ನು ಗುರ್ತಿಸೋಕ್ಕೆ ಆಗ್ತಿರಲ್ಲ. ನೀವು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಆ ಸಮಸ್ಯೆಗೆ ಪರಿಹಾರಗಳನ್ನು ಆ ಯೂನಿವರ್ಸ್ ದೇವರು ಕೊಡ್ತಾ ಹೋಗ್ತಾರೆ. ಸೊ ನಂಬಿಕೆಯಿಂದ ಇದನ್ನು ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.